ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಾಳೆ ನಿಮಗೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಇಲ್ಲಿ ನಾವು ಕೊಡುವಂಥ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈಗಾಗಲೇ ಒಂದು ವಿಡಿಯೋನ ಮಾಡಲಾಗಿದೆ, MCQ ಹೊಂದಿಸಿ ಬರ್ರಿ ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸ್ ಕೂಡ ಕೊಡಲಾಗಿದೆ. ಇಲ್ಲ ನಾವು ಈ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಿದೆ. ಸೊ ಕೊನೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವ್ಯವಹಾರ ಅಧ್ಯಯನ ಸಂಬಂಧಪಟ್ಟಂಥ ಪ್ರಮುಖವಾಗಿ ಬಂದೇ ಬರುವಂಥ ಪ್ರಶ್ನೆ 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆನ ನೋಡ್ಕೊಂಡು ಬಿಡೋಣ. ಸೊ ಬಂದ್ಬಿಟ್ಟು ಅಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಅಥವಾ 8 ಅಂಕದ ಪ್ರಶ್ನೆನ ನೋಡೋಣ. ಮೊದಲು ಒಂದನೇ ಪ್ರಶ್ನೆ, ಮಾರುಕಟ್ಟೆ 8 ಕಾರ್ಯಗಳನ್ನು ವಿವರಿಸಿ. ತುಂಬ ಇಂಪಾರ್ಟೆಂಟ್ ಇರುತ್ತೆ ಪ್ರಶ್ನೆ, ನೋಡ್ಕೊಳ್ಳಿ. 8 ಅಂಕದ ಪ್ರಶ್ನೆ ಅದು. ಸಿಬ್ಬಂದಿ ನೇಮಕಾತಿಯ ಹಂತಗಳನ್ನು ವಿವರಿಸಿ. ತುಂಬ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಹಾಗೆ ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿ. 8 ಅಂಕದ ಪ್ರಶ್ನೆ ಆಗಿರುತ್ತೆ. ಹಾಗೆ ಬೆಲೆ ಎಂದರೇನು, ಬೆಲೆ ನಿರ್ಧಾರದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ತಿಳಿಸಿ ಅಂತ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಇನ್ನು ನಿರ್ವಹಣೆಯ ನಿರಂತರವಾಗಿ ಆಂತರಿಕ ಸಂಬಂಧವನ್ನು ಹೊಂದಿರುವುದು ಕಾರ್ಯಗಳ ಸರಣಿಯಾಗಿದೆ, ಚರ್ಚಿಸಿ ಎಂಬ ಪ್ರಶ್ನೆ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಅಂದರೆ ನಿರ್ವಹಣೆಯ ಲಕ್ಷಣ ಒಂದೇ, ನಿರ್ವಹಣೆಯ ಒಂದು ಸರಣಿಯಾಗಿದೆ ಅಂದರೆ ಕೂಡ ಒಂದೇ. ಇನ್ನು 4 ಹಣಕಾಸಿನ ಉತ್ತೇಜಕಗಳು ಮತ್ತು ಹಣಕಾಸೇತರ ಉತ್ತೇಜಕಗಳನ್ನು ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಇನ್ನು 4 ಅಂಕದ ಪ್ರಶ್ನೆ ನೋಡೋಣ. ಸೊ ಸಮಯ ಕಡಿಮೆ ಇದೆ, ಇಷ್ಟು ಓದ್ಕೊಂಬಿಡಿ. ಗ್ರಾಹಕರ 4 ಹಕ್ಕುಗಳನ್ನು ವಿವರಿಸಿ ಅಂತ ಪ್ರಶ್ನೆ ಇರುತ್ತೆ. ಗ್ರಾಹಕರ 4 ಹಕ್ಕುಗಳು, ಕನ್ಸ್ಯೂಮರ್ ರೈಟ್ಸ್ ಅಂತ ಕರಿತೀವಿ ನೋಡಿ. ಅಥವಾ ಟ್ವಿಸ್ಟ್ ಮಾಡಿ ಬಳಕೆದಾರ ಹಕ್ಕುಗಳನ್ನು ವಿವರಿಸಿ ಅಂತ ಕರಿತೀವಿ. 4 ಅಂತ ಕೇಳ್ಬೋದು. ಇನ್ನು ಯೋಜಿಸುವಿಕೆ 4 ಮಿತಿಗಳನ್ನು ಕೇಳ್ಬೋದು, ಅಥವಾ ಅದರ ಲಕ್ಷಣ ಕೇಳ್ಬೋದು, ಅಥವಾ ಮಹತ್ವ ಕೇಳ್ಬೋದು, ಅಥವಾ ಪ್ರಾಮುಖ್ಯತೆನ ಕೇಳ್ಬೋದು. ಯೋಜಿಸುವಿಕೆ ಭಾಳಷ್ಟು ಲಕ್ಷಣ ಕೇಳ್ತಾರೆ, ಪ್ರಕಾರಗಳು ಕೇಳ್ಬೋದು. ಸೊ ಯೋಜಿಸುವಿಕೆ ಪ್ರಾಮುಖ್ಯತೆನ ಕೇಳ್ಬೋದು. ಇನ್ನು ಮಾರಾಟ ಪ್ರಕ್ರಿಯೆ ಯಾವ್ದು 4 ಕಾರ್ಯಗಳನ್ನು ತಿಳಿಸಿ. ಮಾರಾಟ ಪ್ರಕ್ರಿಯೆ ಯಾವ್ದು 4 ಕಾರ್ಯಗಳನ್ನು ತಿಳಿಸಿ ಅಂತ ಇರುತ್ತೆ. ಇನ್ನು ನಿಯಂತ್ರಿಸುವಿಕೆ ಮಿತಿಗಳನ್ನು ತಿಳಿಸ್ಬೋದು, ಅಥವಾ ಮಹತ್ವ, ಪ್ರಾಮುಖ್ಯತೆ, ಲಕ್ಷಣಗಳ ಕೇಳ್ಬೋದು. ಇನ್ನು 5ನೇ ಪ್ರಶ್ನೆ, FW ಟಿಲಾಲ್ ಅವರ 4 ವೈಜ್ಞಾನಿಕ ತತ್ವಗಳನ್ನು ವಿವರಿಸಿ. ಅಥವಾ ಹೆನ್ರಿ ಫೈಲ್ ಅವರ ಸಾಮಾನ್ಯ ವೈಜ್ಞಾನಿಕ ಪಿತಾಮಹರವರ 4 ವೈಜ್ಞಾನಿಕ ತತ್ವಗಳನ್ನು ವಿವರಿಸಿ ಅಂತ ಕೇಳಬಹುದು. ಓಕೆ, ನಾವು ಇಲ್ಲಿ FW ಕೇಳಲಾಗಿದೆ. ಇನ್ನು ವ್ಯವಹಾರ ಪರಿಸರದ 4 ಲಕ್ಷಣ ತಿಳಿಸಿ ಅಂತ ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಹಾಗೆ ನೋಡಿ, ಇದು ಕೊಟ್ಟಿರ್ತಾರೆ ನೋಡಿ ತಳಗೆ, ಆರ್ಥಿಕ ಪರಿಸರ, ಸಾಮಾಜಿಕ ಪರಿಸರ, ಹಾಗೆ ತಾಂತ್ರಿಕ ಪರಿಸರ, ಈ ಥರ ಗುರುತಿಸೋದಿರುತ್ತೆ ನೋಡಿ. ಸೊ ಅದನ್ನು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಬರೋಣ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.